ಸೊರಬ ಗಜೇಂದ್ರಗಡ ಸ್ಟೇಟ್ ಹೈವೇ ಕಾಮಗಾರಿ ಈಗಾಗಲೇ ಬಹಳ ಹಿಂದೆ ಪ್ರಾರಂಭವಾಗಿ ಬಹುತೇಕ ಪೂರ್ಣಗೊಂಡಿದ್ದು, ಬಾಡಿಗೆ ಪಟ್ಟಣ ಸುಮಾರು 850 ಮೀಟರ್ ಏನಿದೆ, ಸಾರ್ವಜನಿಕರ ವಿಶೇಷವಾಗಿ ಕಟ್ಟಡದ ಮಾಲೀಕರ ತಕರಾರಿದ್ದರಿಂದ ಕೋರ್ಟ್ನಲ್ಲಿ ವ್ಯಾಜ್ಯ ಆಗಿದ್ದರಿಂದ ಭಾಳಷ್ಟು ವರ್ಷಗಳಿಂದ ಹಾಗೆ ಉಳ್ಕೊಂಡಿತ್ತು. ನಾವು ಹಿಂದೆ 3-4 ತಿಂಗಳ ಹಿಂದೆ ಈಗಾಗಲೇ ಆ ಪ್ರಕರಣವನ್ನು ಕೋರ್ಟ್ನಲ್ಲಿ ತೆರವುಗೊಳಿಸಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿ ಈಗಾಗಲೇ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಸುಮಾರು 303 ಕಟ್ಟಡ ಮಾಲೀಕರ ಪೈಕಿ ಈಗಾಗಲೇ 120 ಜನರು ತೊಗೊಂಡಿದ್ದಾರೆ. ಉಳಿದವ್ರದ್ದು ಸಹ ನಾವು ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಈಗಾಗಲೇ ಈ ರಸ್ತೆ ಅಭಿವೃದ್ಧಿಗೆ APMC ವತಿಯಿಂದ ಸುಮಾರು 13 ಕೋಟಿ ಹಣ ನಮಗೆ ಬಿಡುಗಡೆಯಾಗಿದೆ. ಅದು ಸಹ ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಗ್ತಾಯಿದೆ. ಹೀಗಾಗಿ ನಾವು ಆ ಜಾಗವನ್ನು ಹಸ್ತಾಂತರ ಮಾಡಿದರೆ ಬೇಗನೆ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು PWD ಇಲಾಖೆಯವರು ಆ ಜಾಗವನ್ನು ಕಬ್ಜೆ ತಗೊಂಡು ಅಲ್ಲಿರುವಂಥ ಕಟ್ಟಡ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಹುತೇಕ ಜನರ ಬೇಡಿಕೆ ಇತ್ತು, ಈ ಹಿನ್ನೆಲೆ ಈ ಕಾಮಗಾರಿ ಮಾಡ್ತಾಯಿದ್ದೇವೆ. ಯಾರು ಹಣವನ್ನು ತೊಗೊಂಡಿಲ್ಲ ಅವರೂ ಸಹ ಮುಂದೆ ಬಂದು ಹಣವನ್ನು ತೊಗೊಂಡು ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ.